ದಕ್ಷಿಣ ಗದ್ದುಗೆ ಏರೋದಕ್ಕೆ ಕಾಂಗ್ರೆಸ್ ಬಿಜೆಪಿ ನಡುವೆ ಬಿಗ್ ಫೈಟ್ ನಡೀತಾ ಇದೆ. ಸಮರ್ಥ ಶಾಮನೂರು ವರ್ಸಸ್ ಶ್ರೀನಿವಾಸ್ ದಾಸಕರಿಯಪ್ಪ ಅವರ ನಡುವೆ ಫೈಟ್ ನಡೀತಾ ಇರೋದು. ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಬಗ್ಗೆ ಮಹಿಳಾ ಮತದಾರರು ಏನಂತಾರೆ? ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳ ಪೈಕಿ ಯಾರಿಗೆ ಮಹಿಳೆಯರ ವೋಟ್ ಸಿಗುತ್ತೆ? ದಾವಣಗೆರೆಯಲ್ಲಿ ಗ್ಯಾರಂಟಿ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ದಾವಣಗೆರೆ ಮಹಿಳಾ ಮತದಾರರ ಮನದಾಳ. ದಾವಣಗೆರೆ ದಕ್ಷಿಣದಲ್ಲಿ ಗ್ಯಾರಂಟಿ ನ್ಯೂಸ್ ನ ಪ್ರಧಾನ ಸಂಪಾದಕರಾದ ರಾಧಾ ಹಿರೇಗೌಡರ್ ಗ್ರೌಂಡ್ ರಿಪೋರ್ಟ್ ಅನ್ನ ನಡೆಸ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ಅಖಾಡದ ಬಿಗ್ ಫೈಟ್ ನ ಪಿನ್ ಟು ಪಿನ್ ಮಾಹಿತಿ ಇಲ್ಲಿದೆ. ನಮಸ್ಕಾರ ವೀಕ್ಷಕರೇ, ನಿಮ್ಮ ಗ್ಯಾರಂಟಿ ನ್ಯೂಸ್ ಉಪಚುನಾವಣೆ ನಡೀತಾ ಇರುವಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿದೆ. ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಇದೆ. ಕಾಂಗ್ರೆಸ್ನಿಂದ ಸಮರ್ಥ ಮಲ್ಲಿಕಾರ್ಜುನ್ ಮತ್ತು ಬಿಜೆಪಿಯಿಂದ ಶ್ರೀನಿವಾಸ್ ದಾಸಕರಿಯಪ್ಪ ಸ್ಪರ್ಧೆ ಮಾಡ್ತಾ ಇದ್ದಾರೆ. ನಾನು ಈ ಒಂದು ಕ್ಷೇತ್ರದಲ್ಲಿ ಓಡಾಡಿ ಗ್ರೌಂಡ್ ರಿಪೋರ್ಟ್ ಕಲೆಕ್ಟ್ ಮಾಡಿದ ರೀತಿಯಲ್ಲಿ ನೋಡಿದ್ರೆ ಯೂಶಲಿ ನಗರ ಭಾಗದಲ್ಲಿ ಬಿಜೆಪಿಗೆ ತುಂಬಾನೇ ಒಂದು ಬೆಂಬಲ ಇರುತ್ತೆ ಮತ್ತು ಗ್ರಾಮೀಣ ಭಾಗದಲ್ಲಿ ಕಾಂಗ್ರೆಸ್ಗೆ ಸಾಂಪ್ರದಾಯಿಕವಾಗಿ ಮತದಾರರು ಇರ್ತಾರೆ. ಆದ್ರೆ ಈ ಕ್ಷೇತ್ರದಲ್ಲಿ ಸ್ವಲ್ಪ ಉಲ್ಟಾ ಅಂತ ಅನಿಸ್ತು. ಯಾಕೆಂದ್ರೆ ನಗರವಾಸಿಗಳು ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ ಮಲ್ಲಿಕಾರ್ಜುನ್ ಅವರಿಗೆ ತಮ್ಮ ಬೆಂಬಲ ವ್ಯಕ್ತಪಡಿಸಿದ್ರೆ ಗ್ರಾಮೀಣ ಭಾಗದಲ್ಲಿ ಬಿಜೆಪಿಗೆ ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಈ ಮಧ್ಯೆ ಗ್ಯಾರಂಟಿಗಳನ್ನ ಕೊಟ್ಟಂತಹ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಂದ ಅದರಲ್ಲೂ ಹೆಣ್ಣು ಮಕ್ಕಳು ಮಹಿಳಾ ಮತದಾರರು ನಮ್ಮ ಕೈ ಹಿಡಿತಾರೆ ಅನ್ನುವಂತಹ ಅಭೂತಪೂರ್ವವಾದಂತಹ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ. ಹಾಗಾದ್ರೆ ಗ್ಯಾರಂಟಿಗಳು ನಿಜಕ್ಕೂ ಕೂಡ ಪಾರ್ಟಿಗಳನ್ನ ಅಥವಾ ಎಸ್ಪೆಷಲಿ ಕಾಂಗ್ರೆಸ್ ಪಾರ್ಟಿಯನ್ನ ಕೈ ಹಿಡಿಯುತ್ತಾ? ಬೇಸಿಕಲಿ ಈಗ ಎರಡೂ ಪಕ್ಷದವರು ನಮ್ಮೊಂದಿಗೆ ಇದ್ದಾರೆ. ಹಾಗಾದ್ರೆ ಬನ್ನಿ, ಸ್ಪರ್ಧೆ ಹೇಗಿದೆ, ಹಣಾಹಣಿ ಹೇಗಿದೆ, ಮತದಾರರು ಸೇರಿದಂತೆ ಮಹಿಳಾ ಕಾರ್ಯಕರ್ತರು ಏನ್ ಹೇಳ್ತಾರೆ ಅಂತ ಕೇಳೋಣ. ಮೊದಲಿಗೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಮಾತಾಡ್ಸೋ. ಮೇಡಮ್, ಹೇಗಿದೆ ಚುನಾವಣಾ ಕಾವು? ತಮ್ಮ ಪ್ರಕಾರ ಗ್ಯಾರಂಟಿಗಳು ಏನಿದಾವೆ, ಈ ಗ್ಯಾರಂಟಿಗಳು ನಿಜಕ್ಕೂ ಕೂಡ ಮಹಿಳಾ ಮತದಾರರನ್ನ ಆಕರ್ಷಿಸ್ತಿದ್ಯಾ? ಮಹಿಳಾ ಮತದಾರರು ಕಾಂಗ್ರೆಸ್ಗೆ ವೋಟ್ ಮಾಡೋ ತರ ಅವರನ್ನ ಹುರಿದುಂಬಿಸ್ತಾ ಇದಾವ ಗ್ಯಾರಂಟಿಗಳು? ಇವತ್ತು ನಮ್ಗೆ ಗ್ಯಾರಂಟಿಗಳು ಎಷ್ಟರ ಮಟ್ಟಿಗೆ ಕೈ ಹಿಡಿತಾ ಇದೆ ಅಂದ್ರೆ ಪ್ರತಿಯೊಬ್ಬರಿಗೂ ಬಿಜೆಪಿ ಅನ್ನಲ್ಲ, ಕಾಂಗ್ರೆಸ್ ಅನ್ನಲ್ಲ, ಎಲ್ರು ಯೂಸ್ ಮಾಡ್ಕೊಂತ ಇದಾರೆ ನಮ್ಮ ಗ್ಯಾರಂಟಿಗಳನ್ನ. ಈಗ ಕಾಂಗ್ರೆಸ್ ಅವರು ಮಾತಾಡಿದ್ ಕೇಳಿದ್ರೆ ಹಾಸ್ಯಾಸ್ಪದ ಅನ್ಸುತ್ತೆ. ಯಾಕೆ? ಖಂಡಿತವಾಗ್ಲು ಬಿಜೆಪಿ ಅವ್ರ ಹತ್ತಲ್ವಾ, ಕಾಂಗ್ರೆಸ್ ಅವ್ರ ಹತ್ತಲ್ವಾ? ಅವರು ರಾಜ್ಯಕ್ಕೆ ಕೊಟ್ಟಿದ್ದು. ಬಿಜೆಪಿ ಅವ್ರಿಗೆ ಮಾತ್ರ, ಕಾಂಗ್ರೆಸ್ ಅವ್ರಿಗೆ ಮಾತ್ರ ಅಂತ ಎಲ್ಲೂ ಹೇಳಲಿಲ್ಲ. ಕಾಕಾ ಸಾಹೇಬ್ ನಿನಗೂ ಫ್ರೀ, ನನಗೂ ಫ್ರೀ ಅಂತ ಹೇಳಿದ್ರು. ಪಾಟೀಲ್ ರೇ ನನಗೂ ಫ್ರೀ ಅಂತ. ಆದರೆ ನನ್ ಗಂಡನ್ ಜೋಬಿಂದ ಕತ್ರಿ ಮಾಡ್ಕೊಂಡು ಬಸ್ ಚಾರ್ಜ್ ನ ತಗಂತೀನಿ ಅಂತ ಹೇಳಿರ್ಲಿವಲ್ಲ ಮೇಡಮ್. 20 ರೂಪಾಯಿ ಇದ್ದಿದ್ದನ್ನ 40 ರೂಪಾಯಿ ಮಾಡಿ ಹೆಂಡತಿ ಸೀಟಿಂದ ಟಿಕೆಟ್ ಅನ್ನ ಗಂಡನ ಹತ್ರ ತಗೊಂತೀನಿ, ಈ ತರದ ಆಶ್ವಾಸನೆ ಅಂತ ಕೊಟ್ಟಿರ್ಲಿಲ್ವಲ್ಲ ಮೇಡಮ್. ಸೌತ್ ಅಲ್ಲಿ ಅವಾಗ ಏನು ಕೆಲಸ ಆಗ್ಲಿಲ್ಲ ಮೇಡಮ್, ಆಗಿರ್ಲಿಲ್ಲ. ಇವಾಗ ಚಿಕ್ಕ ಚಿಕ್ಕ ರೋಡ್ ಎಲ್ಲ ಟಾರ್ ರೋಡ್ ಆಗಿದಾವೆ. ಎಷ್ಟೋ ಜನ ಶಾಲೆಗಳು ಇದಾವೆ, ಎಲ್ಲ ಇದಾವೆ. ಈಗ ಸಮರ್ಥ ಅವರೇ ಹೇಳ್ತಿದ್ದಾರೆ, ನನಗೆ ಬಹಳಷ್ಟು ಕನಸುಗಳಿದೆ, ನಾನು ತುಂಬಾ ಚೆನ್ನಾಗಿ ಅಭಿವೃದ್ಧಿ ಮಾಡ್ತೀನಿ ಅಂತ. ಅಂದ್ರೆ ಬಹಿರಂಗ ಒಪ್ಕೊಂಡ್ರಲ್ಲ, 30 ವರ್ಷಗಳಿಂದ ಅವ್ರು ಏನು ಮಾಡೇ ಇಲ್ಲ ಅವ್ರ ತಾತ ಅಂತ ಹೇಳಿ ಬಹಿರಂಗ ಒಪ್ಕೊಂಡ್ರಲ್ರಿ. ಹೆರಿಗೆ ಆಸ್ಪತ್ರೆ ಇರ್ಲಿಲ್ವಾ? ಗಡಿಯಾರ ಕಂಬದ ಹತ್ರ ಗೌರ್ಮೆಂಟ್ ಶಾಲೆ ಇರ್ಲಿಲ್ವಾ? ಆ ಕಡೆ ಎಲ್ಲ ಮುರುಘಾ ರಾಜೇಂದ್ರ ಕಾಲೇಜ್ ಮೊದ್ಲಿಂದ ಆದಿ ಕಾಲದಿಂದನೂ ನಡೀತಾ ಇದೆ. ಅದೆಲ್ಲ ಹೋಗಿತ್ರಿ ಮೇಡಮ್? ನೀರುಗಳೇ ಇರ್ತಿದ್ದಿಲ್ಲ ಮೇಡಮ್, ನೀರೇ ಇರ್ಲಿಲ್ಲ. ಕುಂದವಾಡ ಕೆರೆನ ಆ ಏರಿಯಾದವ್ರಿಗೆ ಫಸ್ಟ್ ನೀರಿಂದೆಲ್ಲ ಪ್ರಿಫರೆನ್ಸ್ ಕೊಟ್ಟಿದ್ರು. ಆಮೇಲೆ ಅದು ಆದ ತಕ್ಷಣ ಒಂದೊಂದೇ ಇದು ಪ್ರಗತಿ ಕ್ರಮೇಣವಾಗಿ ಅಲ್ಲಿ ಇಲ್ಲಿ ಹಾಸ್ಪಿಟಲ್ ಕಟ್ಟಿ ದಕ್ಷಿಣದವ್ರನ್ನೆಲ್ಲರನ್ನು ಕೆಲಸಕ್ಕೆ ಅಳವಡಿಸ್ಕೊಂಡ್ರು. ನೋಡ್ರಿ, ಈಗ ಅವ್ರು ಹೇಳಿದ್ರಿ, ಈಗ ಬಾಪೂಜಿ ಸಂಸ್ಥೆ ಅದು ಇದು ಎಲ್ಲ ಅವ್ರದೇ, ಅದು ಯಾರ್ದು ಅಲ್ಲ, ಅವ್ರು ಸ್ವಂತ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅವ್ರನ್ನ ಕೇಂದ್ರ ಸರ್ಕಾರ ನೀರಿನ ಯೋಜನೆ ಜಲಸಿರಿ ಅಂತ ಮಾಡಿದ್ದು ಕೇಂದ್ರ ಸರ್ಕಾರ. ಆಮೇಲೆ ಅದು ಯಾವ್ದು ಸ್ಮಾರ್ಟ್ ಸಿಟಿ ಯೋಜನೆ ಒಳಗೆ ಬಂದು ಅನುದಾನದಲ್ಲೇ ಸ್ಮಾರ್ಟ್ ಸಿಟಿ ಕೆಲಸ ಆಗ್ತಾ ಇರೋದು. ಏನ್ ಸ್ಮಾರ್ಟ್ ಸಿಟಿ ಬದನೆಕಾಯಿ ಇಲ್ಲ ಬಿಡಿ ಮೇಡಮ್, ನಾನು ನೋಡಿದ್ದೀನಿ. ಐ ಆಮ್ ಸಾರಿ ಟು ಸೇ ದಿಸ್. ಒಂದ್ ನಿಮಿಷ ಮೇಡಮ್, ಈಗ ಸ್ಮಾರ್ಟ್ ಸಿಟಿ ಅಂತಿದ್ರಿ. ಈ ಸ್ಮಾರ್ಟ್ ಸಿಟಿ ಅಂತಂದ್ರೆ ಈಗ ದಾವಣಗೆರೆ ಅಂದ್ರೆ ಅಲ್ಲಿ ಕಾಂಗ್ರೆಸ್ ಅಲ್ಲ, ಬಿಜೆಪಿ ಅಲ್ಲ, ನೀವೆಲ್ಲರೂ ನಾಗರಿಕರು, ನೀವೆಲ್ಲರೂ ಇಲ್ಲೇ ಬಾಳ್ಬೇಕು, ಇಲ್ಲೇ ಬದುಕಬೇಕು. ಸೊ ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಅಂದ ಮೇಲೆ ಉತ್ತರ ಮತ್ತು ದಕ್ಷಿಣ ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂದ್ಮೇಲೆ ಇಲ್ಲಿ ಸ್ಮಾರ್ಟ್ ಸಿಟಿಯ ಯಾವ ಲಕ್ಷಣನೂ ಕಾಣ್ತಿಲ್ಲ. ಸಾರಿ ಟು ಸೇ ದಿಸ್. ನೋಡಿ, ಊಟಕ್ಕೆ ಕೂತ್ರೆ ಹೋಟೆಲ್ ಅಲ್ಲಾಗ್ಲಿ ಎಲ್ಲೇ ಆಗ್ಲಿ ನೊಣಗಳು ಇಷ್ಟು ಮುತ್ತುತ್ತವೆ, ಸೊಳ್ಳೆಗಳ ಕಾಟ, ಎಲ್ಲಿ ನೋಡಿದ್ರಲ್ಲಿ ಕಸ. ಇದು ಸ್ಮಾರ್ಟ್ ಸಿಟಿ ಕಾಣ್ತಿಲ್ಲ. ಸೊ ಇದ್ರ ಬಗ್ಗೆ ಹೇಳ್ರಿ ಮೇಡಮ್. ಅದಕ್ಕೆ ಎಷ್ಟು ಕಾಂಗ್ರೆಸ್ ನಾಯಕರು ಕಾರಣ, ಎಷ್ಟು ಬಿಜೆಪಿ ನಾಯಕರು ಕಾರಣ ಅನ್ನೋದಲ್ಲ ಇಂಪಾರ್ಟೆಂಟ್. ಆಸ್ ಅ ಪಬ್ಲಿಕ್, ಆಸ್ ಅ ಮತದಾರರು ಹೇಗಿದೆ ವಸ್ತುಸ್ಥಿತಿ?
ಹೇಳಿ. ಈಗ ನೋಡ್ರಿ ಸ್ಮಾರ್ಟ್ ಸಿಟಿ ಆಗಿರೋದು ಕೇಂದ್ರ ಸರ್ಕಾರದಿಂದನೇ. ಈಗ 2 ವರ್ಷ ಆಯ್ತು ಎಲೆಕ್ಷನ್ ಆಗಿ 800 ಕೋಟಿ ಅನುದಾನವನ್ನು ಎಲ್ಲಿದೆ ದಕ್ಷಿಣ ಕನ್ನಡ ಮೇಲೆ ಎಲ್ಲಿದೆ 30 ವರ್ಷಗಳಿಂದ ಎಲ್ಲಿದೆ ಎಲ್ಲಿ ಕಾಣ್ತಿದೆ? ಪ್ರತಿ ರೋಡ್ ಪ್ರತಿ ಗಲ್ಲಿ ನಿಮಗೆ ಕರ್ಕೊಂಡೋಗಿ ಒಂದ್ ಸ್ಮಾರ್ಟ್ ನಿಮಿಷ. ವಿಸಿಟ್ ಮಾಡ್ತೀವಿ. ನೀವು ಕಳೆದ 30 ವರ್ಷಗಳಿಂದ ಅಭಿವೃದ್ಧಿ ಏನಿದೆ ನೀವ್ ಒಬ್ರೇ ಮಾತಾಡ್ಬಿಡಿ. ಇಲ್ಲ ನಿನ್ನೆ ನೀವೇ ತೋರಿಸಿದ್ರಲ್ಲ ಮೇಡಮ್, ಒಂದ್ ನಿಮಿಷ. ನಿನ್ನೆ ನೀವೇ ತೋರಿಸಿದ್ರೆ ಮೇಡಮ್ ಭಾರತ್ ನಗರದಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ, ಭಾರತ್ ಕಾಲೋನಿಯಲ್ಲಿ 30 ವರ್ಷದಿಂದ ಶಾಮನೂರ್ ಶಿವಶಂಕರ ಬಂದಿರೋದು. ಬಿಜೆಪಿ ಬಂದಿಲ್ಲ ಇಲ್ಲಿ, ಗೊತ್ತಾಯ್ತಾ? ಮತ್ತೆ ಇವು ಮನೆಯಲ್ಲೇ ಒಬ್ರು MP ಇದಾರೆ, ಒಬ್ರು MLA ಇದಾರೆ, ಎಲ್ಲರೂ ಇದಾರೆ. ಅವ್ರ ಅಭಿವೃದ್ಧಿ ಕಡೆ ಗಮನ ಕೊಡ್ಬೇಕಾಗಿತ್ತು. ಅವರೇ ಗಮನ ಕೊಡ್ಲಿದ ಮೇಲೆ ಬೇರೆ ಮೇಲೆ ಆರೋಪ ಹೊರಿಸೋದು ತಪ್ಪದು. ಅವರು ನೋಡಿಲ್ಲ, ಅವ್ರಿಗೆ ಕಣ್ಣು ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಅಲ್ಲಿ ದಕ್ಷಿಣದಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ಅವ್ರಿಗೇನ್ ಗೊತ್ತಿಲ್ಲ. ಅಲ್ಲಿ ರಸ್ತೆಗಳು ಹೇಗಿದ್ವು, ನೀರಿನ ಸಮಸ್ಯೆ ಎಷ್ಟಿತ್ತು, ನಮ್ಮ ಶಂಕರಪ್ಪರಿಗೆ ಅಲ್ಲಿ ಎಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಅಂತ ಅವ್ರು ನೋಡಿ ಅವ್ರಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ಏನ್ ಮಾಡಿದ್ದಾರೆ? ಅವ್ರಿಗೆ ಕಣ್ಣು ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ರಸ್ತೆಗಳು ಮಳೆ ಬಂದ್ರೆ ಯಾವ ತರ ಇರ್ತಿತ್ತು ಅಲ್ಲಿ, ಆ ಕಡೆ ಎಲ್ಲ ರಾಜಕಾಲುವೆ ಮಾಡಕ್ಕಿಂತ ಮುಂಚೆ ಯಾವ ತರ ರಸ್ತೆಗಳು ಇದ್ವು, ನೀರಿನ ಸಮಸ್ಯೆ ಮನೆ ತುಂಬ್ಕೊಂತಾ ಇತ್ತು. ಅಲ್ಲೆಲ್ಲ ರಸ್ತೆಗಳೆಲ್ಲ ಸಿಮೆಂಟ್ ರೋಡ್ಗಳು, ಎಂತ ಸಿಮೆಂಟ್ ರೋಡ್ಗಳೇ ಆಗಿದಾವೆ. ಮೇಡಮ್ ಅವ್ರು ಹೇಳಿದ್ರು ಇವಾಗ ಅವ್ರು ಯಾವ ರೀತಿ ಅಭಿವೃದ್ಧಿ ಮಾಡ್ತಿದ್ದಾರೆ ಅಂತ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತಂದು. ಭಗವಂತನ ಕಣ್ಣಿಗೆ ಕಾಣಿಸ್ತಿದೆ, ಇವ್ರು ಭಗವಂತ ಕೊಟ್ಟಿರೋ ಕಣ್ಣಿಗೆ ಕಾಣಿಸ್ತಾ ಇಲ್ಲ.